ಹೇ ಗೈಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಆ್ಯಕ್ಚುಲಿ ನಾನು ನನ್ನ ಗಾಡಿನ ಇವತ್ತು 4th ಸರ್ವಿಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಮೋರ್ ಓವರ್ ಐ ಆಮ್ ಡೂಯಿಂಗ್ ಅ ಮೋಟೋ ವ್ಲಾಗ್. ಸೊ ನನ್ನ ಗಾಡಿ ತೊಗೊಂಡು ಆಲ್ಮೋಸ್ಟ್ 1.5 years ಆಯಿತು. 1.5 years, 1 years ಅರೌಂಡ್ 7 months ಆಗಿದೆ. ಫೈನಲಿ ಇಟ್ಸ್ ಮೈ ಲಾಸ್ಟ್ ಸರ್ವಿಸ್. ಸೊ ನೋಡಿ, ಹಿಮಾಲಯನ್ಗೆ 4 ಫ್ರೀ ಸರ್ವಿಸ್ ಕೊಡ್ತಾರೆ. ಸೊ ಇದು ನಂದು 4th ಸರ್ವಿಸು. ಐದರ್ 18 monthsಗೆ ಇಲ್ಲ ಅಂದರೆ ಅಟ್ 15,000 kilometers ಅಂತ ಹೇಳ್ತಾರೆ. ಸೊ ನಂದು 15,000 kilometers ಡೆಫಿನೆಟ್ಲಿ ಆಗಿಲ್ಲ. ಅರೌಂಡ್ 9,500 kilometers ಆಗಿದೆ. ಮ್ಯಾವ್ರಿಕ್ ಮೋಟರ್ಸ್ ನನ್ನ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಬುಕ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಸೊ ಹ್ಯಾಪಿ ದಿವಾಲಿ ಗೈಸ್, ಬಿಲೇಟೆಡ್ ಹ್ಯಾಪಿ ದಿವಾಲಿ. ಐ ನೋ ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ಸಿನ್ಸ್ ದಿವಾಲಿ ಹ್ಯಾಸ್ ಹ್ಯಾಪನ್, ಬಟ್ ನನಗೆ ಇವತ್ತೇ ದಿವಾಲಿ. ಸೊ ಗೇಜ್ ಮಾಡಿ ಲೇಟಾಗಿ ವಿಡಿಯೋ ಬಿಡ್ತಾ ಇದ್ದೀನಿ ಅಂತ. ನೋ ದೇರ್ ಆರ್ ಸಮ್ ಪರ್ಸನಲ್ ಪ್ರಾಬ್ಲಮ್ಸ್. ಇಟ್ಸ್ ಓಕೆ. ಬೈ ದ ವೇ, ಇಟ್ಸ್ ಅ ಗುಡ್ ಡೇ ಇನ್ ಬ್ಯಾಂಗಲೂರು. ಟುಡೇ ಇಸ್ ವೆನ್ಸ್ಡೇ. ನೋಡಿ, ರೋಡೆಲ್ಲ ಎಷ್ಟು ಖಾಲಿ ಇದೆ. ಎಲ್ಲ ಆರಾಮ್ ರೆಸ್ಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಬೈ ದ ವೇ, ಟುಡೇ ಇಸ್ ಹಾಲಿಡೇ ಅಲ್ವಾ? I don't know why Royal Enfield people are not taking off today. I called them actually, ಕೇಳಿದೆ ಈ ಥರ ಸರ್ವಿಸ್ ಬಿಡಬೇಕು, 4th ಸರ್ವಿಸು ಓಪನ್ ಇರುತ್ತಾ ಅಂತ. ಹಾಂ ಸರ್, ಓಪನ್ ಇರುತ್ತೆ, ಅಪಾಯಿಂಟ್ಮೆಂಟ್ ಕೊಡ್ತೀನಿ, 9 ಗಂಟೆಗೆ ಬಂದುಬಿಡಿ ಅಂತ ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಟೈಮ್ ಇಸ್ 9:30, ಬಟ್ ರೋಡ್ ನೋಡಿ ಗುರು ಎಷ್ಟು ಖಾಲಿ ಹೊಡಿತಾ ಇದೆ. ಬ್ಯಾಂಗ್ಳೂರಲ್ಲಿ ಇಫ್ ಯು ಸಿ ಆನ್ ಎಂಟಿ ರೋಡ್, ಇಟ್ಸ್ ಟ್ರೀಟ್ ಟು ಯುವರ್ ಐಸ್ ಬಿಕಾಸ್ ಯು ನೆವರ್ ಫೈಂಡ್ ಆನ್ ಎಂಟಿ ರೋಡ್. ಬಟ್ ರೈಟ್ ನೌ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಅ main road, so yeah, probably you should see some traffic and potholes. ಥರ್ಡ್ ಗೇರಲ್ಲಿ ನಾನು 15 ಓಡಿಸಿದ್ರೆ ಏನಾಗುತ್ತೆ, ಗಾಡಿ ಆಫ್ ಆಗುತ್ತೆ. ಸೊ ಗೈಸ್, ಐ ವಿಲ್ ಬಿ ಅಡ್ರೆಸ್ಸಿಂಗ್ ಯು ದ ಇಶ್ಯೂಸ್ ದಟ್ ಐ ಆಮ್ ಫೇಸಿಂಗ್ ಇನ್ ಮೈ ಹಿಮಾಲಯನ್. ಲೈಕ್ 4th ಸರ್ವಿಸಲ್ಲಿ ನಾನು ಏನೇನು ಸ್ವಲ್ಪ ಸರಿ ಮಾಡಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ದ ಲಿಸ್ಟ್ ಇಸ್ ಬಿಗ್. ಸೊ ಫಸ್ಟ್ ಬಂದುಬಿಟ್ಟು ಫ್ರಂಟ್ ವೀಲ್ ವಾಬಲ್ ಆಗ್ತಾ ಇದೆ. ಸಿ ವೆನ್ ಎವರ್ ಐ ರೈಡ್ ವಿತ್ ಅ ಪಿಲಿಯನ್ ಆರ್ ಅ ಲಾಟ್ ಆಫ್ ಲಗೇಜ್, ಮೈ ಫ್ರಂಟ್ ವೀಲ್ ಈಸ್ ಜಂಪಿಂಗ್. ಅದೇನು ಬೌನ್ಸ್ ಆಗ್ತಾ ಇದೆ, ಕೋನ್ ಸೆಟ್ಟಲ್ಲಿ ಇಶ್ಯೂ ಇದೆಯಾ ಇಲ್ಲ ಸಸ್ಪೆನ್ಷನ್ ರಾಡ್ಸಲ್ಲಿ ಇಶ್ಯೂ ಇದೆಯಾ ಗೊತ್ತಿಲ್ಲ. ಇಟ್ಸ್ ಲೈಕ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ ಮುಂದೆಗಡೆ. ಸೊ ಇಟ್ಸ್ ನಾಟ್ ಲೆಫ್ಟ್ ಆ್ಯಂಡ್ ರೈಟ್ ವೈಬ್ರೇಟ್, ಅಪ್ ಆ್ಯಂಡ್ ಡೌನ್ ವೈಬ್ರೇಟ್ ಥರ. ಸೊ ಐ ಫೀಲ್ ಇಟ್ ಆಡ್. ನನಗದು ಸರಿ ಅನಿಸ್ತಾ ಇಲ್ಲ. ಮೈ ಬೈಕ್ ವಾಸ್ ನಾಟ್ ಲೈಕ್ ದ್ಯಾಟ್ ಬಿಫೋರ್, ಬಟ್ ದ್ಯಾಟ್ ಈಸ್ ದ ಇಶ್ಯೂ. ಇನ್ನೊಂದೇನೆಂದರೆ ವೀಲ್ ಅಲೈನ್ ಮಾಡಿಸ್ಬೇಕು. ರೈಟಿಗೆ ಪುಲ್ ಮಾಡ್ತಾಯಿದ್ದೆ ನನ್ನ ಗಾಡಿ. ಸೊ ನಾನು ರೀಸೆಂಟಾಗಿ ಕುಮ್ಟಾ ರೈಡ್ ಹೋದಾಗ ನಾನು ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಬೇಕಾದ್ರೆ ನನ್ನ ಗಾಡಿ ರೈಟಿಗೆ ಎಳಿತಾ ಇತ್ತು. ಸೊ ದಟ್ ಇಟ್ಸ್ ನಾಟ್ ಸಪೋಸ್ ಟು ಹ್ಯಾಪನ್. ಸ್ಟ್ರೈಟ್ ಲೈನಲ್ಲಿ ಹೋಗಬೇಕು, ಅದೊಂದು ಸ್ವಲ್ಪ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು. ಸೊ ಫ್ರಂಟ್ ಏನು ಸಸ್ಪೆನ್ಷನ್ ಇರುತ್ತೋ ಯೂಶ್ವಲಿ ನಾವು ಆ ಸಸ್ಪೆನ್ಷನ್ ಆಯಿಲ್ನ ಚೇಂಜ್ ಮಾಡಬೇಕಾಗುತ್ತೆ. ಒಳಗಡೆ ಸ್ಪ್ರಿಂಗ್ ಇರುತ್ತಲ್ಲ, ಸೊ ಸ್ಪ್ರಿಂಗ್ ವಿಲ್ ಬಿ ಫೈನ್, ಬಟ್ ಅದೇನು ಕಾನ್ಸೆಪ್ಟ್ ಆಯಿಲ್ ಇರುತ್ತಲ್ಲ, ಸೊ ಇಟ್ ಶುಡ್ ಬಿ ಚೇಂಜ್ ರಿಪೀಟೆಡ್ಲಿ ಫಾರ್ ಅರೌಂಡ್ ಲೈಕ್ 10,000 kilometers ಒನ್ಸ್. ಸೊ ನಾನು 9,500 ಆಗಿದೆ. ನನ್ನದು ಗಾಡಿ ಆಕ್ಸಿಡೆಂಟ್ ಆದಾಗ ನಾನು ಕೊಟ್ಟಾಗ ಅವ್ರು ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ರು. ಮಾಡಿದಾರ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಅಡ್ರೆಸ್ ದಿಸ್ ಟು ದೀಸ್ ಪೀಪಲ್, ರೈಟ್? ಅಟ್ಲೀಸ್ಟ್ ಇವ್ರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಎನಿವೇಸ್ ಲೇಬರ್ ಚಾರ್ಜಸ್ ಫ್ರೀ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟ್ರಿ ಪ್ರಾಬ್ಲಮ್ಮು, ಬ್ಯಾಟ್ರಿ ಇಶ್ಯೂ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸ್ಬೇಕು. ಬಿಕಾಸ್ ರೀಸೆಂಟಾಗಿ ಮೈ ಬೈಕ್ ವಾಸ್ ನಾಟ್ ಸ್ಟಾರ್ಟಿಂಗ್, ಇಟ್ ಹ್ಯಾಡ್ ಸಮ್ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಸೊ ಐ ಫೆಲ್ಟ್ ದ್ಯಾಟ್ ಎಸ್ ಐ ಹ್ಯಾವ್ ಟು ಅಡ್ರೆಸ್ ದಿಸ್ ಇಶ್ಯೂ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಕೇಟರ್ ಫಿಕ್ಸು. ನೋಡಿ, ಇಲ್ಲಿ ಸೈಡ್ಗೆ ಇಂಡಿಕೇಟ್ರು ಮಲ್ಕೊಬಿಟ್ಟಿದೆ. ಸೊ ಅದೊಂದು ಸ್ವಲ್ಪ ಫಿಕ್ಸ್ ಮಾಡಿಸ್ಬೇಕು. ಸೊ ದ ಸೈಡ್ ಪ್ಲೇಟ್ ಈಸ್ ಗಾನ್. ನೆಕ್ಸ್ಟ್ ಬಂದುಬಿಟ್ಟು ಚೇನ್ ಸ್ಪ್ರಾಕೆಟ್ ಚೆಕ್ಕು. ಚೇನ್ ಸ್ಪ್ರಾಕೆಟ್ ಚೆಕ್ ಏನಕ್ಕಂದರೆ ಐ ಫೀಲ್ ಅ ಲಿಟಲ್ ಲ್ಯಾಗ್ ಇನ್ ಮೈ ಬೈಕ್ ವೈಲ್ ಐ ಆಮ್ ಗಿವಿಂಗ್ ಅ ಥ್ರಾಟಲ್. ಸೊ ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದೆ. ಸೊ ಅದೊಂದು ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಆಲ್ಸೋ ಚೇನ್ ಅಲಾಂಗ್ ವಿತ್ ದ್ಯಾಟ್. ಆಮೇಲೆ ಬ್ರೇಕ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮೈ ಬ್ರೇಕ್ ಆಯಿಲ್ ಈಸ್ ವೆರಿ ಓಲ್ಡ್. ಲೈಕ್ ಐ ಹ್ಯಾವೆಂಟ್ ಚೇಂಜ್ ದ ಬ್ರೇಕ್ ಆಯಿಲ್ ಸಿನ್ಸ್ ಐ ಬಾಟ್ ಮೈ ಬೈಕ್. ನೆಕ್ಸ್ಟ್ ಟೀ ಸ್ಟೆಮ್ ಮತ್ತು ಕೋನ್ ಸೆಟ್ ಚೆಕ್ ಮಾಡಿಸ್ಬೇಕು. ಅದು ಏನೋ ಇಶ್ಯೂ ಇದೆ ಗುರು. ಐ ಫೀಲ್ ಸಮ್ ಕೈಂಡ್ ಆಫ್ ವಾಬಲ್ ಇನ್ ದ ಫ್ರಂಟ್ ಆಫ್ ಮೈ ಬೈಕ್. ಸೊ ಅದೊಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು, ಐ ಮೀನ್ ಚೆಕ್ ಮಾಡಿಸ್ಬೇಕು. ನೆಕ್ಸ್ಟು ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಬೇಕು. ಲಾಸ್ಟ್ ಟೈಮ್ ನಾನು ರೇರ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿದೆ, ಬಟ್ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿರಲಿಲ್ಲ. ಐ ಡೋಂಟ್ ಫೀಲ್ ದ್ಯಾಟ್ ಬೈಟ್ ಇನ್ ದ ಫ್ರಂಟ್ ಬ್ರೇಕ್, ಸ್ವಲ್ಪ ಡಿಲೇ ಆಗಿ ಹಿಡಿಯುತ್ತೆ. ಸೊ ಫ್ರಂಟ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬಿಡೋಣ. ಆ್ಯಂಡ್ ಆಲ್ಸೋ ಫೈನಲಿ ಹಾರ್ಡ್ ಗೇರ್ ಶಿಫ್ಟ್. ಅಂದರೆ ನಾನು ಏನು ಶಿಫ್ಟ್ ಮಾಡ್ತಾ ಇರ್ತೀನಲ್ಲ ಗೇರು, ಇಟ್ಸ್ ರಿಯಲಿ ಹಾರ್ಡ್ ಟು ಶಿಫ್ಟ್ ದ ಗೇರ್ ಸಮ್ಟೈಮ್ಸ್. ಇಲ್ಲಾಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದಾಗ ಮೇ ಬಿ ದ್ಯಾಟ್ ಇಶ್ಯೂ ವಿಲ್ ಸಾಲ್ವ್. ಲೆಟ್ಸ್ ಸಿ. ಸೊ ದೀಸ್ ಆರ್ ದ ಇಶ್ಯೂಸ್, ಲೈಕ್ ಲುಕ್ ಅಟ್ ದಿಸ್ ಲಿಸ್ಟ್. ಸೊ ಈ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಎನಿವೇಸ್ ಇವಾಗ ಹೋಗ್ಬಿಟ್ಟು ವಿ ವಿಲ್ ಅಡ್ರೆಸ್ ದಿಸ್ ಇಶ್ಯೂ ಆ್ಯಂಡ್ ಲೆಟ್ಸ್ ಸಿ ಇಫ್ ದೇ ಆರ್ ಗೋನಾ ಫಿಕ್ಸ್ ಇಟ್ ಆರ್ ನಾಟ್. ಫೈನಲಿ ಬೈಕ್ ರೆಡಿ ಆಯಿತು ಅಟ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್. ಸೊ ಇದು ಬಿಲ್ಲು. ಆ್ಯಕ್ಚುಲಿ ನಾನು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿಲ್ಲ, ಬಿಕಾಸ್ ಇದು ನಂದು 4th ಸರ್ವಿಸ್ ಆಗಿದ್ದರಿಂದ ನಾನು ಇಂಜಿನ್ ಆಯಿಲ್ ಈಚೆನೇ ಹಾಕ್ಸ್ತೀನಿ ಅಂದೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ವೀಲ್ ಬ್ಯಾಲೆನ್ಸು ಆಗಿಲ್ಲ. ವೀಲ್ ಬ್ಯಾಲೆನ್ಸಿಂಗ್ ಮಾಡೋದು ಮರ್ತ್ಬಿಟ್ಟಿದ್ದಾರಂತೆ. ಸೊ ನೋಡಿ ಬಿಲ್ಲು
761 ಆಗಬೇಕಿತ್ತು. ಬಟ್ ನಂದು ಪೇಡ್ ಸರ್ವಿಸು 4th ಸರ್ವಿಸು ಒಂದು ಸರ್ವಿಸ್ ಒಂದು ಮಿಸ್ ಆಗಿಬಿಡ್ತು. 2 months ಡಿಲೇ ಮಾಡಿದೆ. ಸೊ ಅವರು ಫ್ರೀ ಸರ್ವಿಸ್ ಕೊಡೋಲ್ಲ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಪೇಡ್ ಸರ್ವಿಸ್ ಮಾಡಿಸಿ 1289 ಇಸ್ ದ ಲೇಬರ್ ಚಾರ್ಜ್. 1289 ಐ ಕುಡ್ ಹ್ಯಾವ್ ಸೇವ್ಡ್, ಬಟ್ ಇಟ್ಸ್ ಓಕೆ ಫೈನ್. ಲೇಟಾಗಿ ನಂಗೆ ಅವರು ಹೇಳಲೇ ಇಲ್ಲ ಗುರು, ಈ ಥರ ಸರ್ವಿಸ್ ಫ್ರೀ ಸರ್ವಿಸ್ ಲ್ಯಾಬ್ಸ್ ಆಗಿಬಿಡುತ್ತೆ, ಬೇಗ ಬನ್ನಿ ಅಂತ. ದೇ ಜಸ್ಟ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮಿ ಟು ಕಮ್ ಆ್ಯಂಡ್ ಡೂ ದ ಸರ್ವಿಸ್. ಬಟ್ ನಾನು ಅಂದೆ ಇಲ್ಲ, ನಾನು ಇನ್ನೂ ಶಿಫ್ಟ್ ಆಗ್ತಾಯಿದ್ದೀನಿ ಬೆಂಗಳೂರಿಗೆ, ಬಂದು ಮಾಡಿಸ್ತೀನಿ ಅಂತ. ದೇ ಟೋಲ್ಡ್ ಓಕೆ, ಬಟ್ ಟುಡೇ ಐ ಗಾಟ್ ಟು ನೋ ದ್ಯಾಟ್ ಇಟ್ ವಾಸ್ ಅ ಪೇಡ್ ಸರ್ವಿಸ್. ಇಟ್ಸ್ ಓಕೆ. ಇವಾಗ ಹೋಗ್ಬಿಟ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋಣ. ಸೊ ಗೋಪ್ರೋ ತಂದಿಲ್ಲ ಬಿಕಾಸ್ ಐ ಗಾಟ್ ದಿಸ್ ಹೆಲ್ಮೆಟ್. ಎನಿವೇಸ್ ಇವಾಗ ಹೋಗೋಣ. ಸೊ ಹೇ ಗೈಸ್, ದಿಸ್ ಇಸ್ ದ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ವಿಡಿಯೋ. ಆ್ಯಕ್ಚುಲಿ ಇದೇನು ಲಾಸ್ಟ್ ಟೈಮ್ ವಿಡಿಯೋ ನೋಡಿದರೆ ಅದು ವೆಡ್ನೆಸ್ಡೇ ನಾನು ಬೈಕ್ ಡೆಲಿವರಿ ತೊಗೊಂಡೆ 4th ಸರ್ವಿಸ್ ಆದಮೇಲೆ. ಐ ಹ್ಯಾಡ್ ಆ್ಯಕ್ಚುಲಿ ಅಡ್ರೆಸ್ ದೆಮ್ ದ್ಯಾಟ್ ನನ್ನ ಗಾಡಿ ರೈಟಿಗೆ ಎಳಿತಾ ಇದೆ ಆ್ಯಂಡ್ ಆಲ್ಸೋ ದೇರ್ ಇಸ್ ಸಮ್ ಕೈಂಡ್ ಆಫ್ ವೈಬ್ರೇಷನ್ ಇನ್ ದ ಫ್ರಂಟ್ ಪಾರ್ಟ್ ಆಫ್ ದ ಬೈಕ್. ಸೊ ಹ್ಯಾಂಡಲ್ ಹತ್ರ ಏನಾಗುತ್ತೆ, ಸ್ವಲ್ಪ ನಾನು ಲೆಫ್ಟಿಗಿಲ್ಲ ರೈಟಿಗೆ ಎಳಿದ್ರೆ ಒಂಥರ ವೈಬ್ರೇಷನ್ ಆಗ್ತಾಯಿತ್ತು ಗಾಡೀಲಿ. ನಾಟ್ ಅ ಬಿಗ್ ವೈಬ್ರೇಷನ್ ಬಟ್ ಅ ಸ್ಮಾಲ್ ಟೈನಿ ವೈಬ್ರೇಷನ್. ನನ್ನ ಬೈಕು ನನಗೆ ಅರ್ಥ ಆಗುತ್ತೆ. ಸೊ ಐ ಹ್ಯಾಡ್ ಎಕ್ಸ್ಪ್ಲೇನ್ ದ್ಯಾಟ್. ಅವರು ಸರಿ ಮಾಡಿದ್ದೀನಿ ಅಂತ ಹೇಳಿದ್ರು ವೆನ್ಸ್ಡೇ. ಐ ವಾಸ್ ಇನ್ ಹರಿಬರಿ. ಗಾಡಿ ನಾನು ಅರ್ಜೆಂಟಾಗಿ ತೊಗೊಂಡೋಗ್ಬೇಕಿತ್ತು, ತೊಗೊಂಡೋದೆ. ನೆಕ್ಸ್ಟ್ ಡೇ ಐ ಕಾಲ್ ದೆಮ್, ಸರ್ ಇದು ಗಾಡಿ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ನಾನು ಮತ್ತೆ ಸರ್ವಿಸ್ ಸೆಂಟ್ರಿಗೆ ಬರ್ತೀನಿ ಅಂತ. ಸೊ ದೇ ಟೋಲ್ಡ್ ಓಕೆ ಯು ಕ್ಯಾನ್ ಕಮ್ ಟು ಸರ್ವಿಸ್ ಸೆಂಟರ್ ಅಂತ. ಐ ಟೋಲ್ಡ್ ಐ ವಿಲ್ ಕಮ್ ಮೇ ಬಿ ಆನ್ ಫ್ರೈಡೇ ಆರ್ ಸ್ಯಾಟರ್ಡೇ. ಸೊ ಟುಡೇ ವಾಸ್ ಫ್ರೈಡೇ. ಐ ವೆಂಟ್ ಟು ದ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಅಗೇನ್. ಹಿಂಗೆ ಹೇಳಿದೆ, ಸರ್ ಇದು ಈ ಥರ ಪ್ರಾಬ್ಲಮ್ ಇದೆ, ನನಗೆ ಅದು ಕಂಫರ್ಟೇಬಲ್ ಆಗ್ತಾಯಿಲ್ಲ, ಏನಾಗಿದೆ ಚೆಕ್ ಮಾಡಿ. ಸರಿ ಅಂದ್ಬಿಟ್ಟು 1 hour 2 hour ಟೈಮ್ ತೊಗೊಂಡ್ರು. ಏನೇನೋ ಚೆಕ್ ಮಾಡಿದ್ರು, ಹ್ಯಾಂಡಲ್ ಬಾರ್ ಎಲ್ಲ ಹಿಂಗೆ ಶೇಕ್ ಮಾಡಿದ್ರು. ಐ ವಾಸ್ ಆ್ಯಕ್ಚುಲಿ ವಾಚಿಂಗ್, ಗೇಜಿಂಗ್ ಅಟ್ ದೆಮ್ ವಾಟ್ ದೇ ಆರ್ ಡೂಯಿಂಗ್ ಅಂತ. ಎಲ್ಲ ಚೆಕ್ ಮಾಡಾದ್ಮೇಲೆ ದೇ ಕೇಮ್ ಟು ಮೀ ಆ್ಯಂಡ್ ದೇ ಟೋಲ್ಡ್, ಸರ್ ಏನು ಇಶ್ಯೂ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಮತ್ತೆ ಗಾಡಿ ಓಡಿಸಿದೆ. ದ ಸೇಮ್ ಇಶ್ಯೂ ಐ ಫೇಸ್ಡ್ ಅಗೇನ್. ಐ ಮೀನ್ ರೈಟಿಗೆ ಫುಲ್ ಆಗ್ತಾ ಇರೋದು ಆಬ್ವಿಯಸ್ಲಿ ಸಿಟಿಲಿ ಗೊತ್ತಾಗಲ್ಲ, ಒಂದು ಲಾಂಗ್ ರೈಡ್ ಹೋದರೆ ಗೊತ್ತಾಗುತ್ತೆ. ಬಟ್ ಐ ಕುಡ್ ಫೀಲ್ ದ್ಯಾಟ್ ಹ್ಯಾಂಡಲ್ ಬಾರ್ ವೈಬ್ರೇಟಿಂಗ್ ವೆನ್ ಐ ಟರ್ನ್ ಇಟ್ ಟು ದ ಲೆಫ್ಟ್ ಆರ್ ರೈಟ್ ಸೈಡ್. ಸೊ ಅದು ಮತ್ತೆ ಹೇಳಿದೆ ಹಂಗೆ ಪ್ರಾಬ್ಲಮ್ ಇದೆ ಅಂತ. ದೇವರ್ ಲೈಕ್ ಇಲ್ಲ ಏನು ಇಶ್ಯೂ ಇಲ್ಲ, ತೊಗೊಂಡೋಗಿ ಮತ್ತೆ 1-2 ದಿವಸ ಆದಮೇಲೆ ತೊಗೊಬನ್ನಿ, ಗಾಡಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸಿ ದಿಸ್ ವಾಸ್ ದ ಸೆಕೆಂಡ್ ಟೈಮ್ ದಟ್ ಐ ಅಡ್ರೆಸ್ ದೆಮ್ ದ್ಯಾಟ್ ದ ಇಶ್ಯೂ ಇದೆ, ಮಾಡಿಕೊಡಿ ಅಂತ. ಅಗೇನ್ ಮತ್ತೆ ಅವರು 3ನೇ ಸತಿ ಬಾ ಅಂತ ಹೇಳಿದ್ರು. ಇಟ್ ಈಸ್ ನಾಟ್ ಅ ರೈಟ್ ಥಿಂಗ್ ಟು ಡೂ. ಫೈನ್ ಅಂತ ಅಂದ್ಬಿಟ್ಟು ಇವಾಗ ನನ್ನ ಗಾಡಿ ಸರಿ ಹೋಗಬೇಕು. ಐ ಕೆನಾಟ್ ಕೀಪ್ ಗೋಯಿಂಗ್ ಟು ದ ಸರ್ವಿಸ್ ಸೆಂಟರ್ ಆ್ಯಂಡ್ ಕಮ್ ಬ್ಯಾಕ್ ಎಂಟಿ ಹ್ಯಾಂಡೆಡ್ ಅಲ್ವಾ, ನಂದು ಟೈಮ್ ವೇಸ್ಟ್ ಆಗುತ್ತೆ. ಸೊ ವಾಟ್ ಐ ಡಿಡ್ ವಾಸ್ ಒಂದು 2 o'clock 3 o'clock ಅಲ್ಲಿ ಬಿಟ್ಟೆ ನಾನು. ಸೊ ಟುಡೇ ಇಸ್ ಫ್ರೈಡೇ. ಆ್ಯಕ್ಚುಲಿ ಇವತ್ತೇ ಆಗಿದ್ದದು. ಇವತ್ತು ಹೋದೆ, ಕೊಟ್ಟೆ, ಅವರು ಕರೆಕ್ಟ್ ಇದೆ ಅಂತ ಹೇಳಿದ್ರು, ಮತ್ತೆ ತೊಗೊಂಬಂದರು. ಸೊ ಐ ವಾಸ್ ಲೈಕ್ ಇಲ್ಲ ಇವತ್ತು ಸರಿ ಹೋಗಲೇಬೇಕಂತ. ರೈಟ್ ನೌ ಐ ಮೀನ್ ಆರ್ಟ್ ಆಫ್ ಮೋಟರ್ ಸೈಕಲ್. ನನಗೆ ಗಾಡಿ ಸರಿ ಹೋಗಬೇಕಿತ್ತು ಅಟ್ ಎನಿ ಕಾಸ್ಟ್. ಸೊ ಇಲ್ಲಿ ಬಂದೆ, ಜೋಯ್ ಬೈ ಮೀಟ್ ಮಾಡಿದೆ. ಜೋಯ್ ಬೈ ಟುಕ್ ದರ ಬೈಕ್ ಟು ಅ ಲಾಂಗ್ ರೈಡ್ ಆರ್ ಸಮಥಿಂಗ್. ಹಿ ವಾಸ್ ಲೈಕ್ ಟ್ರಯಲ್ ರೈಡ್ ನಾನು ತೊಗೊಂಡೋಗ್ತೀನಿ, ಏನು ಇಶ್ಯೂ ಇದೆ ಹೇಳ್ತೀನಿ ಅಂತ. ಹಿ ಟುಕ್ ಟು ಅ ಟ್ರಯಲ್ ರೈಡ್. ಹಿ ಕೇಮ್ ಬ್ಯಾಕ್ ಆ್ಯಂಡ್ ಹಿ ಅಡ್ರೆಸ್ ದ ಇಶ್ಯೂ ಪರ್ಫೆಕ್ಟ್ಲಿ. ಪರ್ಫೆಕ್ಟ್ ಡಯಾಗ್ನೋಸಿಸ್ ಮಾಡಿದ್ರು ಅವರು. ಹಿ ಶೋಡ್ ಮೀ, ನೋಡು ಲೆಫ್ಟ್ ಸೈಡ್ ಹ್ಯಾಂಡಲ್ ಈ ಥರ ಮೂವ್ ಮಾಡಿ ರೈಟ್ ಸೈಡ್ ಮೂವ್ ಮಾಡಿದ್ರೆ ದೆರ್ ವಾಸ್ ಸಮ್ ಕೈಂಡ್ ಆಫ್ ಗ್ಯಾಪ್. So that indicated that there was some bend in T-stem. So I was skeptical because ನಾನು ಯಲ್ಲಾಪುರ ರೈಡ್ ಮುಗಿಸಾದ್ಮೇಲೆ ಐ ಹ್ಯಾಡ್ ಆ್ಯಕ್ಚುಲಿ ಗಿವನ್ ದ ಬೈಕ್ ಟು ದ ಸರ್ವಿಸ್ ಸೆಂಟರ್. ಕಂಪ್ಲೀಟ್ ಚೇಂಜ್ ಮಾಡಿಸಿದ್ದೆ. 30,000 rupees ಖರ್ಚು ಬಂದಿತ್ತು. ನಾನು ಇನ್ಶೂರೆನ್ಸ್ ಕ್ಯಾಮ್ ಅಂತ ಒಂದು ವೀಡಿಯೋ ಮಾಡಿದ್ದೀನಲ್ಲ, ಸೊ ಅದು 30,000 ಖರ್ಚು ಬಂದಿತ್ತು. ಅಲ್ಲಿ T-stem ಎಲ್ಲ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದರು. ಬಟ್ ವೆನ್ ವಿ ಚೆಕ್ಡ್ ಆ್ಯಂಡ್ ಓಪನ್ಡ್ ಹಿಯರ್, T-stemಲ್ಲಿ ಫುಲ್ ಲೈಕ್ ಇಟ್ ವಾಸ್ ಅನ್ ಓಲ್ಡ್ T-stem ಚೇಂಜ್ ಆಗಿಲ್ಲ ಆ್ಯಂಡ್ ದೇರ್ ವಾಸ್ ಅ ಬೆಂಡ್ ಇನ್ T-stem. ಸೊ ದಟ್ ವಾಸ್ ದ ಫಸ್ಟ್ ಇಶ್ಯೂ. ಸೆಕೆಂಡ್ ಇಶ್ಯೂ ಬಂದುಬಿಟ್ಟು ಫ್ರಂಟ್ ಟೈರ್ ಇದೆ ಅಲ್ವಾ, ಫ್ರಂಟ್ ಟೈರು ಅವರು ಏನು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ ಫಿಟ್ಟಿಂಗ್ ಮಾಡಿದ್ರಲ್ಲ, ದೇ ಡಿಡ್ ನಾಟ್ ಫಿಟ್ ದ ಟೈರ್ ಪ್ರಾಪರ್ಲಿ ಇನ್ ಟು ದ ರಿಮ್. ಲೈಕ್ ದೆರ್ ವಾಸ್ ಸಮ್ ಕೈಂಡ್ ಆಫ್ ಪ್ರಾಪರ್ ಫಿಟ್ಟಿಂಗ್ ಆಗಿರಲಿಲ್ಲ. ಸೊ ಇವನ್ ದ್ಯಾಟ್ ಕಾಸ್ಡ್ ಸಮ್ ಸಾರ್ಟ್ ಆಫ್ ಟ್ರಬಲ್ ಇನ್ ದ ಬೈಕ್. ಸೊ ಅದು 2 ಇಶ್ಯೂ ಅಡ್ರೆಸ್ ಮಾಡಿದ್ರು ಅವರು. ಅವ್ರು ಕೇಳಿದ್ರು ಏನು ಫುಲ್ T-stem ಚೇಂಜ್ ಮಾಡಲಾ ಅಥವಾ ಏನು ಮಾಡಲಿ ಅಂತ. ಐ ವಾಂಟೆಡ್ ಮೈ ಬೈಕ್ ಟು ಬಿ 100% ಕರೆಕ್ಟ್. ಸೊ ಐ ಟೋಲ್ಡ್ ದೆಮ್ ಫೈನ್, T-stem ಚೇಂಜ್ ಮಾಡಿ ಆ್ಯಂಡ್ ಆಲ್ಸೋ ಫ್ರಂಟ್ ಟೈರ್ ಏನು ಪ್ರಾಬ್ಲಮ್ ಇದೆ ಅಲ್ಲ ಅದನ್ನು ಸಾಲ್ವ್ ಮಾಡಿ ಅಂತ. ಸೊ ರೈಟ್ ನೌ ದೇ ಹ್ಯಾವ್ ಚೇಂಜ್ ದ T-stem. ಏನು ಮಾಡಿದ್ದಾರೆ ಅಂದರೆ T-stem ಹೊಸದು ಹಾಕಿದ್ದಾರೆ. ದೇ ಹ್ಯಾವ್ ಚೇಂಜ್ ದ ಬೇರಿಂಗ್ಸ್ ಬಂದ್ಬಿಟ್ಟು NTN ಬೇರಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಯೂಸ್ ದೇರ್ ಓನ್ ಗ್ರೀಸ್, ವಾಟರ್ ಪ್ರೂಫ್ ಗ್ರೀಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇನ್ನೊಂದು ಬ್ಲೂ ಕಲರ್ ನೈಲಾನ್ ಕ್ಯಾಪ್ ಬರುತ್ತೆ ಅವ್ರದ್ದು ವಾಟರ್ ಒಳಗಡೆ ಹೋಗ್ದಂಗೆ. ಸೊ ಅದೊಂದು ನೈಲಾನ್ ಕ್ಯಾಪ್ ಹಾಕಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ರಂಟ್ ಟೈರ್ ಏನಿದೆ ಅದನ್ನು ಕರೆಕ್ಟಾಗಿ ವೀಲ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ಎಲ್ಲ ಕೂರಿಸ್ತಾರೆ. ನಾನು ಲಾಸ್ಟಿಗೆ ಎಷ್ಟು ಆಗುತ್ತೆ ಅಮೌಂಟ್ ಅಂತಲೂ ನಿಮಗೆ ಹೇಳ್ತೀನಿ. ಸೊ ದಿಸ್ ವಾಸ್ ದ ಇಶ್ಯೂ ಇನ್ ಮೈ ಬೈಕ್ ಆ್ಯಂಡ್ ಕ್ರೇಜಿ ಸರ್ವಿಸ್ ಕೊಡ್ತಾರೆ ಇವರು. ಡಯಾಗ್ನೋಸಿಸ್ ವಾಸ್ ಕ್ರೇಜಿ. ಇಫ್ ಯು ಹ್ಯಾವ್ ಎನಿ ಇಶ್ಯೂಸ್ ಲೈಕ್ ದಿಲ್ ಅಟ್ಲೀಸ್ಟ್ ಅಡ್ರೆಸ್ ದ ಇಶ್ಯೂ, ಇದು ಇಶ್ಯೂ ಆಗಿದೆ ಅಂತ ಹೇಳ್ತಾರೆ. ಬಟ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ ದೇ ವೋಂಟ್ ಇವನ್ ಟೆಲ್ ಯು ವಾಟ್ ಈಸ್ ದ ಇಶ್ಯೂ, ವಾಟ್ ಈಸ್ ಗೋಯಿಂಗ್ ಆನ್ ವಿತ್ ಯುವರ್ ಬೈಕ್, ನಥಿಂಗ್.
Anyways, we'll go inside and I'll show you what is the condition of my bike. ನೋಡಿ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಎಂಟಿಯನ್ ಬೇರಿಂಗ್ ಹಾಕ್ಬಿಟ್ಟು ಇದು ಬ್ಲೂ ಕಲರ್ ಕ್ಯಾಪ್ ಹಾಕಿದ್ದಾರೆ ನಾನು ಹೇಳ್ದಂಗೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಡನ್ ಸಮ್ ಚೇಂಜಸ್ ಟು ದ ವೀಲ್, ಅಂದರೆ ವೀಲ್ ಅಲೈನ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನೋಡಿ, ಇಲ್ಲಿ ಗ್ಯಾಪ್ ಏನಿತ್ತು, ಇದು ಗ್ಯಾಪ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಲೆಫ್ಟ್ ರೈಟ್ ಸೈಡು, ಇದನ್ನು ಸರಿ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರಾಬ್ಲಮ್ ಏನಿತ್ತು ಅಂದರೆ ನೋಡಿ, ನನ್ನ ಹ್ಯಾಂಡಲ್ ಈ ಥರ ಲೆಫ್ಟಿಗೆ ಬೆಂಡ್ ಮಾಡಿದಾಗ ಇಲ್ಲಿ ಗ್ಯಾಪು ಈ ಕಡೆ ಜಾಸ್ತಿ ಬರೋದು ಆಯಿತಾ. ಸೊ ರೈಟ್ ಸೈಡ್ ಬೆಂಡ್ ಮಾಡಿದಾಗ ಈ ಕಡೆ ಗ್ಯಾಪೇ ಬರ್ತಾ ಇರಲಿಲ್ಲ, ವೆರಿ ಸ್ಮಾಲ್ ಗ್ಯಾಪ್ ಬರ್ತಾಯಿತ್ತು. ಸೊ ದಿಸ್ ವಾಸ್ ದ ಇಶ್ಯೂ. ಇದನ್ನು ಇವಾಗ ನೀಟಾಗಿ ಫಿಕ್ಸ್ ಮಾಡಿದ್ದಾರೆ ಇವರು. ಆ್ಯಂಡ್ ಆಲ್ಸೋ ಕೋನ್ ಸೆಟ್ ಕೂಡ ಊಸ್ಟ್ ಆಗಿತ್ತಲ್ಲ, ಸೊ ಅದರಿಂದನೂ ಸ್ವಲ್ಪ ಇಶ್ಯೂಸ್ ಬರ್ತಾಯಿತ್ತು. ಇವಾಗ ಎಂಟಿಯನ್ ಬೇರಿಂಗ್ ಹಾಕಿ ಕೋನ್ ಸೆಟ್ ಇಶ್ಯೂನು ಸಾಲ್ವ್ ಮಾಡಿದ್ದಾರೆ. ಲೇಬರ್ ಜಸ್ಟ್ 1300 ಏನೋ ಚಾರ್ಜ್ ಮಾಡಿದ್ದಾರೆ. ವೆರಿ ಗುಡ್ ವರ್ಕ್ ಅಟ್ ದಿಸ್ ಪ್ರೈಸ್ ಪಾಯಿಂಟ್. ಕೆಲಸನೂ ಕ್ಲೀನಾಗಿ ಮಾಡ್ತಾರೆ. ಆ್ಯಂಡ್ ಆಲ್ಸೋ ವೈರಿಂಗ್ ಎಲ್ಲ ಇಲ್ಲೆಲ್ಲ ಫುಲ್ಲು ಹೆಂಗೆಂಗೋ ಮಾಡಿಬಿಟ್ಟಿದ್ರು ವೈರಿಂಗು ಅವರು ಹಳೆ ಸರ್ವಿಸ್ ಸೆಂಟ್ರಲ್ಲಿ. ಬಟ್ ಹಿಯರ್ ದೇ ಡಿಡ್ ದ ವೈರಿಂಗ್ ಆಲ್ಸೋ ನೀಟ್ ಆ್ಯಂಡ್ ಟೈಡಿ. ನೋಡಿ ಎಷ್ಟು ಕ್ಲೀನ್ ಇದೆ ವೈರಿಂಗ್ ಎಲ್ಲ. ಸೊ ಇಫ್ ಯು ಆಸ್ಕ್ ಮಿ ದ ರೇಟಿಂಗ್, ಇಟ್ಸ್ 10 out of 10 ಹೇಳ್ತೀನಿ ನಾನು. ವರ್ಕ್ ಮತ್ತು ಅವ್ರೇನು ಪ್ರೀತಿಯಿಂದ ಕೆಲಸ ಮಾಡ್ತಾರಲ್ಲ, ಇಟ್ಸ್ ದ ಬೆಸ್ಟ್ ಥಿಂಗ್ ದೇ ಕ್ಯಾನ್ ಡೂ. ಆ್ಯಂಡ್ ಯಾ, ಐ ರೆಕಮೆಂಡ್ 100%. ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ